ಮಲೆನಾಡು ಕರಾವಳಿಗಳಲ್ಲಿ ಮತ್ತೆ ಮಳೆ, ಶಾಲಾ ಕಾಲೇಜುಗಳಿಗೆ ರಜೆ. ಏನಪ್ಪ, ಅಕ್ಟೋಬರ್ ಬಂದರೂ ಶಾಲಾ ಕಾಲೇಜಿಗೆ ರಜೆ, ಮಳೆ. ಏನು ಪ್ರಶಾಂತು, ನಾನು ಆಗಿಂದ ನೋಡ್ತಾನೆ ಇದ್ದೀನಿ, ಒಳ್ಳೆ ಅಂಡು ಸುಟ್ಟು ಬೆಕ್ಕಿನ ಥರ ಓಡಾಡ್ತಾನೆ ಇದೆಯಾ? ಸರ್, ನನಗೆ ಯಾವುದೋ ಒಂದು ವಿಚಾರ ಭಾರಿ ತಲೆ ಕೆಡಿಸ್ತಾ ಇದೆ ಸರ್. ಏನಪ್ಪ ಅದು ಅಂಥ ವಿಷಯ? ಶಾಂತಿವನ ಎಸ್ಟೇಟಲ್ಲಿ ಏನೋ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ, ಆದರೆ ಏನದು ಅಂತ ಯಾರು ಹೇಳ್ತಾನೆ ಇಲ್ಲ. ಅದೇನು ಚಿನ್ನನ, ನಿಧಿನ, ಅಪರೂಪದ ವಸ್ತುನ, ಅದೇನು ಅಂತ ಗೊತ್ತಾಗ್ತಿಲ್ಲ ಸರ್. ಈ ಪ್ರಶ್ನೆಗೆ ಉತ್ತರ ನಿಂಗಷ್ಟೇ ಅಲ್ಲಪ್ಪ, ಈ ಊರಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಅಷ್ಟೇ ಯಾಕೆ, ಕಟಾರೆಗೂ ಗೊತ್ತಿಲ್ಲ. ಏನು ಹೇಳ್ತಿದ್ದೀರಿ ಸರ್? ಕಟರೆಗೆ ಈ ವಿಷಯ ತಿಳಿದಿಲ್ವಾ? ಕಟಾರೆಗೂ ಗೊತ್ತಿಲ್ಲ, ಕಟಾರೆ ಮನೆಯವರಿಗೂ ಗೊತ್ತಿಲ್ಲ ಅಂತೀನಿ. ಹಾಗಾದ್ರೆ ಇಷ್ಟು ವರ್ಷದಿಂದ ಅವ್ರು ಯಾವ ನಂಬಿಕೆ ಮೇಲೆ ಹುಡುಕ್ತಾ ಇದ್ದಾರೆ ಸರ್ ಅಲ್ಲಿ? ನೋಡು ಪ್ರಶಾಂತು, ಇದು ನಿನ್ನೆ ಮೊನ್ನೆಯಿಂದ ನಡೀತಾ ಇರೋ ಹುಡುಕಾಟ ಅಲ್ಲ, ತುಂಬ ವರ್ಷಗಳಿಂದ ನಡೀತಾನೆ ಇರೋದು. ಕಟಾರೆ ಅವರ ತಂದೆ ಮನೋಹರ ಕಟಾರೆ ಎಸ್ಟೇಟಲ್ಲಿ ಏನೋ ಹೂತಿಟ್ಟಿದ್ದಾರೆ ಅನ್ನೋದು ಫಿಕ್ಸು. ಆದರೆ ಅದು ಏನು ಅನ್ನೋದು ಎಲ್ರಿಗಿರೋ ಪ್ರಶ್ನೆ. ಅದು ಏನು ಅಂತ ನೀನು ತಿಳ್ಕೊಂಡ್ರೆ ಕಟಾರೆನ ಜೈಲಿಗೆ ಕಳಿಸೋದಕ್ಕೆ ಸಾಕ್ಷಿ ಸಿಗುತ್ತೆ. ಅಷ್ಟು ವರ್ಷದಿಂದ ಹುಡುಕ್ತಿದ್ದಾರೆ ಅಂದರೆ ಏನಿರ್ಬೋದು? ಅಷ್ಟು ಬೆಲೆ ಬಾಳೋದಾಗಿರ್ಬೋದಾ? ನಿಮಗೇನು ಅನ್ಸುತ್ತೆ ಸರ್? ನನಗೇನು ಅನಿಸುತ್ತೆ ಅನ್ನೋದಕ್ಕಿಂತಲೂ ಇಡೀ ಊರೇ ಅದ್ರ ಬಗ್ಗೆ ಏನೇನೋ ಮಾತಾಡುತ್ತೆ ಪ್ರಶಾಂತು. ಮನೋಹರ ಕಟಾರೆ ಅವರು ಬದುಕಿರುವಾಗ ನಮ್ಮೂರಿಗೊಬ್ಬರು ಬಾಬಾ ಬಂದಿದ್ರಂತೆ. ಅವರು ಸಾಮಾನ್ಯರಲ್ಲ, ಅದೆಷ್ಟೋ ವರ್ಷ ಹಿಮಾಲಯದಲ್ಲಿ ತಪಸ್ಸು ಮಾಡಿ ಸಿದ್ಧಿ ಪಡ್ಕೊಂಡಿದ್ರಂತೆ. ಆ ಬಾಬಾ ಪ್ರತಿ 48 ಅಮಾವಾಸ್ಯೆಗೊಂದ್ಸಲ ಯಾರ ಮನೇಲಿ ಉಳ್ಕೊಳ್ತಿದ್ರೋ ಆ ಮನೆಗೆ ಅಮೂಲ್ಯವಾದ ವಸ್ತುವೊಂದನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ರಂತೆ. ಅವರು ನಮ್ಮೂರಿಗೆ ಬಂದಾಗ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಕಟಾರೆ ಎಸ್ಟೇಟಲ್ಲಿ. ಅವತ್ತು ಒಂದು ಅಮಾವಾಸ್ಯೆ ಬಂದಿತ್ತಂತೆ, ಅದು 48ನೇ ಅಮಾವಾಸ್ಯೆ ಆಗಿತ್ತಂತೆ. ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡಿದ್ದಕ್ಕೆ ಮನೋಹರ ಕಟಾರೆಗೆ ವಜ್ರದ ಶಂಖವನ್ನು ಪ್ರಸಾದ ರೂಪದಲ್ಲಿ ಕೊಟ್ರಂತೆ. ಆ ಶಂಖ ಎಲ್ಲಿರುತ್ತೋ ಅಲ್ಲಿ ಸಂಪತ್ತು ಐಶ್ವರ್ಯಕ್ಕೆ ಏನೂ ಕಡಿಮೆ ಇರಲ್ಲ. ಅದನ್ನು ಯಾರಿಗೂ ಕೊಡದೆ ನಿಮ್ಮ ವಂಶದವ್ರ ಹತ್ರನೇ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳಿ ಹೊರಟೋದ್ರಂತೆ. ತನ್ನ ನಂತರನೂ ಅದು ಯಾರಿಗೂ ಸಿಗಬಾರ್ದು ಅಂತ ಮನೋಹರ ಕಟಾರೆ ತನ್ನ ಎಸ್ಟೇಟಲ್ಲಿ ಅದನ್ನು ಹೂತಿಟ್ರಂತೆ. ಓ, ಈಗ ಮ್ಯಾಟ್ರು. ಆದರೆ ಈಗ ಲಕ್ಷ್ಮೀನಾರಾಯಣ ಕಟಾರೆ ಏನಾದರೂ ಮಾಡಿ ಅದನ್ನು ಹುಡುಕಿ ಹೊರ ತೆಗೆದು ಫಾರಿನ್ ಪಾರ್ಟಿಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದಾನೆ. ಹೊರದೇಶದವರು ಇಂಥ ವಸ್ತುಗಳಿಗೆ ಲೆಕ್ಕ ಮಾಡೋಕ್ಕಾಗದಿರೋಷ್ಟು ಹಣ ಕೊಡ್ತಾರೆ ಪ್ರಶಾಂತು. ಅದಕ್ಕೆ ಹುಡುಕಾಡ್ತಿದ್ದಾರೆ ಅಂತ ಜನ ಕೆಲವರು ಮಾತಾಡ್ಕೊಳ್ತಿದ್ದಾರೆ. ವಜ್ರ ಶಂಕನ ಅಬ್ಬಬ್ಬಾ. ಇನ್ನೂ ಕೆಲವೊಬ್ಬರು ಇನ್ನೊಂಥರ ಮಾತಾಡ್ತಾರೆ. ಕಟಾರೆ ಅವರ ತಂದೆ ಈ ಜಾಗನ ಖರೀದಿ ಮಾಡಿ ಮನೆ ಕಟ್ಟಬೇಕು ಅಂತ ಪಾಯ ತೆಗೆಯುವಾಗ ಇದರಲ್ಲಿ ವಿಚಿತ್ರವಾದ ಕಲ್ಲೊಂದು ಸಿಕ್ತಂತೆ. ಅದು ಅಂತಿಂತ ಕಲ್ಲಲ್ಲ, ಮಧ್ಯರಾತ್ರಿಯಲ್ಲೂ ಕಣ್ಣು ಬಿಟ್ಟು ನೋಡಕ್ಕಾಗದೇ ಇರೋಷ್ಟು ಹೊಳಪಿರೋ ಅಲಕಶಿಲೆ. ಅಲ್ಲ ಸರ್, ಈ ಅಲಕ ಶಿಲೆ ಅಂದರೆ ಹೇಗಿರುತ್ತೆ ಸರ್? ನೋಡಪ್ಪ, ಅದು ತುಂಬಾನೇ ಬೆಲೆ ಬಾಳೋ ಅಪರೂಪದ ಕಲ್ಲು. ಮನೋಹರ ಕಟಾರೆಗೆ ಸಿಕ್ಕಿರೋ ಅಲಕಶಿಲೆ ತುಂಬಾನೇ ದೊಡ್ಡದಂತೆ. ಅದರಲ್ಲಿ ಕಾಲು ಭಾಗ ಕತ್ತರಿಸಿ ಮಾರಾಟ ಮಾಡಿ ಇಷ್ಟೆಲ್ಲ ಆಸ್ತಿ ಖರೀದಿ ಮಾಡಿದಾರಂತೆ.
ಇನ್ನು ಮುಕ್ಕಾಲು ಭಾಗ ಅಲ್ಲೇ ಇದೆ. ಅದನ್ನೇನಾದರೂ ಮಾರಾಟ ಮಾಡಿದ್ರೆ ಕಟಾರೆ ಈಗಿರೋ ಆಸ್ತಿಗಿಂತ 10 ಪಟ್ಟು ಆಸ್ತಿನ ಖರೀದಿ ಮಾಡ್ಬೋದು. ಹೂತಿಟ್ಟಿರೋ ಅಲಕಶಿಲೆನ ಕಟಾರೆ ಹುಡುಕ್ತಾ ಇದ್ದಾರೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಇನ್ನೂ ಒಂಥರ ಹೇಳ್ತಾರೆ. ಚೆಸ್ ಟೂರ್ನಿಮೆಂಟಿಗೆ ಅಂತ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದ ಮನೋಹರ ಕಟಾರೆಗೆ ಕೇರಳದಲ್ಲೊಬ್ಬ ಮಂತ್ರವಾದಿ ಸಿಕ್ಕಿದ್ದಂತೆ. ಒಂದು ಗೋಣಿ ಚೀಲ ಬಂಗಾರದ ಕವಡೆಯನ್ನ ಅವರಿಗೆ ಕೊಟ್ಟನಂತೆ. ಅವರು ಇದೇ ಎಸ್ಟೇಟಲ್ಲಿ ಹೂತಿಟ್ಟಿದ್ದಾರೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಇಷ್ಟೇ ಅಲ್ಲ ಗಣಯ, ಇನ್ನೂ 10 ಕತೆಗಳು ಊರು ತುಂಬ ಓಡಾಡ್ತಾ ಇದೆ. ಆದರೆ ಅಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟ ಒಂದು ಕ್ಲೂ ಪುಷ್ಪನ ಹತ್ರ ಇದೆ. ಆ ಪುಷ್ಪನ ಹತ್ರ ಇರೋ ಕ್ಲೂ ಏನು ಅಂತ ನೀನು ತಿಳ್ಕೋಬೇಕು. ಯಾರಿಗೂ ಗೊತ್ತಾಗದೇ ಇರೋ ಈ ರಹಸ್ಯನ ಹೇಗಾದರೂ ಮಾಡಿ ನೀನು ಪತ್ತೆ ಮಾಡಬೇಕು. ಆಗ ಕಟಾರೆ ಜೈಲಿಗೆ ಹೋಗ್ತಾರೆ. ನಿನ್ನ ಸ್ನೇಹಿತನ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಹುಡುಕ್ತೀನಿ, ಏನಿದೆ ಅಂತ ಒಗ್ದು ಹುಡುಕ್ತೀನಿ. ಶ್ರೀ ಪೂರ್ಣಲಾಡ್ ಶೃಂಗೇರಿ. ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ. ಭಾರತಿ ಶಂಕರ ಲೇಔಟ್ ಶೃಂಗೇರಿ. ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285. ಯಬ್ಬೋ, ಇಷ್ಟು ದೊಡ್ಡ ಮನೆನಾ? ಈ ಮನೆಗೆ ನಾನು ಹೆಂಗೆ ಎಂಟ್ರಿ ಕೊಡೋದು? ಓಯ್ ಬಾರೋ ಇಲ್ಲಿ. ಓ, ನಾ ಕಾಣಿಸ್ಕೊಂಡ್ಬಿಟ್ನಾ ನಿಮಗೆ? ಯಾಕೆ ಬಂದಿದ್ಯಾ ಇಲ್ಲಿಗೆ? ಅದು ಆಂಟಿನ ಮಾತಾಡ್ಸ್ಕೊಂಡೋಣ ಅಂತ ಬಂದೆ. ಆಂಟಿ ಆಂಟಿ. ಆಂಟಿನಾ? ಯಾವ ಆಂಟಿ? ಅದೇ ಮೇಕಪ್ ಮಾಡ್ಕೊಂಡು ಸೀರೆ ಉಟ್ಕೊಂಡು ಓಡಾಡ್ತಿರ್ತಾರಲ್ಲ ಅವರು. ಓ, ನಮ್ಮನೇಲಿ ಯಾರಿದ್ದಾರೆ ಅಂತ ತಿಳ್ಕೊಂಡೇ ಬಂದಿದ್ಯಾ? ಯಾಕೆ ಬಂದಿದ್ಯಾ? ಹಾಗೆ ಸುಮ್ಮನೆ ಆಂಟಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಯಾಕೆ ಗಂಡಸ್ರನ್ನ ಮಾತಾಡ್ಸಲ್ವಾ ನೀನು? ಹೆಂಗಸ್ರು ಮನ್ಸು ತುಂಬಾ ಸ್ಮೂತು. ನೀರ್ ಕೇಳಿದ್ರೆ ಪಾನ್ಕನೇ ಕೊಡ್ತಾರೆ. ಅದೇ ಗಂಡಸ್ರು ನೀರಿರ್ಲಿ, ನೀರಿನ ಲೋಟ ಕೊಡಕ್ಕೂ ಮುಂದೆ ಹಿಂದೆ ನೋಡ್ತಾರೆ. ಗಂಡಸರಿಗೆ ಏನ್ ಗೊತ್ತು ಸಾರ್ ಗೌರಿ ದುಃಖ? ನೋಡು, ಇದು ಕಟಾರೆ ಮನೆ. ಊರಲ್ಲಿ ಆಡೋ ಆಟ ಇಲ್ಲಿ ಆಡ್ಬೇಡ, ಗೊತ್ತಾಯ್ತಾ? ಹಾಗಾದ್ರೆ ನನ್ ಬಗ್ಗೆ ನಿಮಗ್ ಗೊತ್ತಿದೆ? ಗೊತ್ತಿಲ್ಲದೆ ಏನು ಊರು ತುಂಬ ಸಾಲ ಮಾಡ್ಕೊಂಡು ಓಡಾಡ್ತೀಯ? ನನ್ ಬಗ್ಗೆ ಗೊತ್ತಿದ್ರು ಏನಕ್ಕೆ ಸರ್ ಹಿಂಗೆಲ್ಲ ರೇಗ್ತೀರಾ ನನ್ ಮೇಲೆ? ಇನ್ನೇನು ನೀನು ಮಾಡೋ ಕೆಲಸಕ್ಕೆ ಆರ್ತಿ ಎತ್ತಿ ಒಳಗೆ ಕರಿಬೇಕಾ? ಏಯ್ ಜಿಮ್ಮಿ, ನಮ್ಮನೇಲಿ ನಾಯಿನೂ ಸುಮ್ಮನಿರಲ್ಲ, ಮನುಷ್ಯ ಸುಮ್ಮನಿರಲ್ಲ, ಗೊತ್ತಾಯ್ತಾ? ನೋಡು, ಇದೇ ಕೊನೆ. ಇನ್ಯಾವತ್ತೂ ಈ ಕಡೆ ಬರಬೇಡ, ಜಾಗ ಖಾಲಿ ಮಾಡು. ಸರ್ ನಂಗೊಂದು ಡೌಟು. ಏನು? ನೀವ್ ಯಾವಾಗ್ಲೂ ಹಿಂಗೇನಾ? ಹಾಗ್ ಲುಕ್ ಕೊಡ್ಬೇಡಿ ಸರ್, ಭಯ ಆಗುತ್ತೆ ನಂಗೆ. ಈಗ ನೀ ಜಾಗ ಖಾಲಿ ಮಾಡ್ತೀಯೋ ಇಲ್ವೋ?
ಆಗಾಗ ಮನೆ ಕಡೆ ಬಂದೋಗಪ್ಪ ಅನ್ನೋದ್ ಬಿಟ್ಟು ಏನ್ ಸರ್ ಹಿಂಗ್ ಹೇಳ್ತೀರಾ? ನೀನೀಗ ಹೋಗ್ತೀಯ ಇಲ್ವಾ? ಹೋಗ್ತೀನಿ ಬಿಡಿ ಸರ್, ಯಾಕೆ ಹಿಂಗ್ ಗುರು ಅಂತೀರಿ? ಎತ್ತ ಓಡುವೆ ಓ ಮನುಜ, ಕೊನೆಗೆ ಉಳಿವುದು ಉರುಲು ನಿಜ. ನರನ ಕುಟಿಲತೆ ಅತಿ ಸಹಜ, ಕೊಳೆತ ಮನಸ್ಸುಗಳ ಸಾಮ್ರಾಜ್ಯ. ಆ ದಿನಗಳು ಜರಿದವು, ಮಿಡಿವ ಮನಸ್ಸು ಮಣ್ಣಾದವು. ಕೈಯ ಹಿಡಿದು ನಡೆಸುವವರು ಇಲ್ಲ, ಎಲ್ಲ ಮರೆಯಾದರು. ಮರೆಯಾದರು ಮರೆಯಾದರು ಸರಿ ಸಜ್ಜನ, ಮರೆಯಾದರು 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 ಹೊಸ ಕಾಲಕ್ಕೆ ಕಳೆದೋದರು. ಹದ್ದಿನ ಕಣ್ಣಿಗೆ ಊರಗವೇ ಧ್ಯೇಯವು, ಅಜಗರ ಗಮನವು ಎಂದಿಗೂ ಮಂಡೂಕವು. ಬಾಳೆ ಸಮರವು ಎಲ್ಲ ಕಪಟವು, ನರನ ಮನ ಮೃಗವು. ಗುರಿಯ ಸೇರುವ ಹಾದಿಗೆ ಮೆಟ್ಟಿಲು, ಹೆಣಗಳ ಸಾಲುಗಳು. ಜನರು ಪಶುಗಳಂತಾದರೆಲ್ಲ, ಯಾರ ಜೀವನವು ಸುಲಭವಿಲ್ಲ. ಎಲ್ಲ ಮರೀಚಿಕೆಯು ಮರೆಯಾದರು ಮರೆಯಾದರು ಸರಿ ಸಜ್ಜನ, ಮರೆಯಾದರು 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 ಮಾತಾಡದೆ ಮಣ್ಣಾದರು. ಬಡವನ ಜೀವ